ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಶ್ರಿತಾ ಮಂಜೇಶ್. ಈ ವಿಡಿಯೋಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ನ ಹೆಂಗೆ ನೋಡೋದು ನಿಮ್ಮ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ನನಗೆ ಕೇಳ್ತಾರೆ ಈ ಸಬ್ಜೆಕ್ಟ್ಸಲ್ಲಿ ಎಷ್ಟು ಸೀಟ್ ಇದೆ ಅಂತ. ಅಷ್ಟು ಸಬ್ಜೆಕ್ಟ್ದು ನಾನು ನೋಡೋಕ್ಕೂ ಆಗಲ್ಲ. ಆ್ಯಂಡ್ ನಿಮಗೆ ನೀವು ನೋಡ್ಕೊಂಡ್ರೆ ಗೊತ್ತಾಗೋದು, ಪದೇ ಪದೇ ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ಸ್ಕೀಮ್ ಬಿ ಸಿಗುತ್ತಾ ಇಲ್ಲ ಸ್ಕೀಮ್ ಎ ಸಿಗುತ್ತಾ ಅಂತ ನೋಡ್ಬೋದು. ಅಟ್ಲೀಸ್ಟ್ ಸ್ಕೀಮ್ ಬಿನಾದರೂ ಸಿಗುತ್ತಾ ಅಂತ ನೋಡ್ಬೋದು. ಯಾಕಂದರೆ ತುಂಬ ಜನ ನನಗೆ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಮೆಸೇಜ್ ಹಾಕಿದ್ದೀರಾ, ನಂದು ಇಷ್ಟು ಸ್ಕೋರ್ ಆಗಿದೆ, ಅಟ್ಲೀಸ್ಟ್ ಸ್ಕೀಮ್ ಬಿ ಸಿಗುತ್ತಾ, ಇಲ್ಲ ನಾನು ಬೇರೆ ಕಾಲೇಜಸ್ಸಿಗೆ ಅಪ್ಲೈ ಮಾಡಬೇಕಾ ಅಂತ. ಯಾಕಂದರೆ ಒನ್ಸ್ ಅಪ್ಲಿಕೇಶನ್ಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಇದೊಂದು ಮಂತ್ ಫುಲ್ಲು ಅದೇ ಆಗೋಗುತ್ತೆ. ಸೊ ಅಷ್ಟೊತ್ತಿಗೆ ಬೇರೆ ಕಾಲೇಜಸ್ ಅಪ್ಲಿಕೇಶನ್ ಮುಗ್ದೋಗಿರುತ್ತೆ. ಸೊ ನಿಮಗೆ ಆಪ್ಷನ್ಸ್ ಉಳ್ಕೊಳ್ಳಲ್ಲ. ಓಕೆನಾ? ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ ದಟ್ ಈಸ್ UOM PG Admission 2026 ಅಂತ ಹೊಡಿದ್ರೆ ಕೆಳಗೆ ಫುಲ್ ಸ್ಕ್ರೋಲ್ ಮಾಡಿದರೆ ಕೆಳಗೆ ಅಲ್ಲಿ ನೋಟಿಫಿಕೇಶನ್ಸ್ ಅಂತ ಬರ್ತಾ ಇರುತ್ತೆ. ಓಕೆನಾ? ಅಲ್ಲಿ ನೋಟಿಫಿಕೇಶನ್ಸಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ 2 ನೋಟಿಫಿಕೇಶನ್ ಇದೆ. ಅದರಲ್ಲಿ ಫಸ್ಟ್ ಒನ್ ಓಪನ್ ಮಾಡಿದರೆ ಈ ಥರ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ಬೋತ್ ಸ್ಕೀಮ್ ಏನು ಇದೆ ಆ್ಯಂಡ್ ಸ್ಕೀಮ್ ಬಿ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಓದಿ ಹೇಳ್ತೀನಿ. ಓಕೆನಾ? ಫಸ್ಟ್ ಇಲ್ಲಿ ಬಂದರೆ ಸ್ಟೇಟ್ಮೆಂಟ್ ಶೋಯಿಂಗ್ ದಟ್ ಇಂಟೇಕ್ ಫಿಕ್ಸ್ ಫಾರ್ ದ ಅಡ್ಮಿಷನ್ ಆಫ್ ದ PG. ಇದರಲ್ಲಿ ಎಷ್ಟು ಸೀಟ್ಸ್ ಇದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು % ರಿಸರ್ವೇಷನ್ ಇದೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಫಸ್ಟ್ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಸ್ಟಡೀಸಲ್ಲಿ ನೋಡೋದಾದರೆ ಇಲ್ಲಿ ರಿಸರ್ವೇಷನ್ ಮೇಲ್ಗಡೆ ಗ್ರೀನ್ ಕಲರ್ ಇದೆ ಅಲ್ಲ, ಸೊ ಅಲ್ಲಿ ನೋಡಿ ಇಂಟೇಕ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿ 25 ಮೆಂಬರ್ಸ್ನ ಇಂಟೇಕ್ ಮಾಡ್ತಾರೆ. ಸ್ಕೀಮ್ ಎ ಅಂಡರ್. ಓಕೆ, ಗೌರ್ಮೆಂಟ್ ಸೀಟಲ್ಲಿ 25 ಮೆಂಬರ್ಸಿಗೆ ಅವರಿಗೆ ಸೀಟ್ ಸಿಗುತ್ತೆ. ಆ್ಯಂಡ್ 15% ಅದರಲ್ಲಿ ಈ ಗ್ರೀನ್ ಕಲರ್ ಎಲ್ಲ ಇರೋದೆಲ್ಲ ಪರ್ಸೆಂಟೇಜಸ್. ಓಕೆ, SC ಕ್ಯಾಟಗರಿ ಅವರಿಗೆ 15%, ST 3%, ಹಂಗೆ 3A 3B ಎಲ್ಲ 2A 3B ಎಲ್ಲ ಇದೆ. GM ಆ್ಯಂಡ್ KK ವಿತಿನ್ KK ಅಂತ ಅಂದ್ರೆ ಅದು ಕಲ್ಯಾಣ ಕರ್ನಾಟಕ ಸಮಥಿಂಗ್ ಏನೋ ಬರುತ್ತೆ. ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ? ಇಲ್ಲೆಲ್ಲರಿಗೂ ಮೆನ್ಷನ್ ಆಗಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಸ್ಟಡೀಸ್ ಬಂದರೆ SC ಕ್ಯಾಟಗರಿಯಲ್ಲಿ 4 ಸೀಟ್ಸ್ ಅವರಿಗಿದೆ. ಫಾರ್ ಎಕ್ಸಾಂಪಲ್ ಒನ್ಸ್ ನಿಮ್ಮದು ರ್ಯಾಂಕಿಂಗ್ ಬಿಡ್ತಾರೆ ಅಲ್ವಾ, ಸಪ್ರೇಟ್ ಕ್ಯಾಟಗರಿ ವೈಸ್, ಅದರಲ್ಲಿ ನಿಮ್ಗಲ್ಲಿ ಕ್ಯಾಟಗರಿ ಮೆನ್ಷನ್ ಮಾಡಿರ್ತಾರೆ ರ್ಯಾಂಕಿಂಗ್. ಓಕೆನಾ? ಅದರಲ್ಲಿ ನೀವು ನೋಡ್ಕೊಬೇಕು ಸ್ಟಾರ್ಟಿಂಗ್ 4ಅಲ್ಲಿ ನಾನು ಬಂದಿದ್ದೀನಿ ಅಂತ ಅಂದರೆ ನನಗೆ ಸ್ಕೀಮ್ ಎ ಸೀಟ್ ಸಿಗುತ್ತೆ ಅಂತ. ಇಫ್ ಇನ್ ಕೇಸ್ 5th 6th ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಎಲ್ಲ ಇದೆಯಲ್ಲಪ್ಪ, ಸ್ಪೆಷಲ್ ಕ್ಯಾಟಗರೀಸ್ ಅವ್ರಿಗೆಲ್ಲ ಇರುತ್ತೆ, ಡೆಫ್, ಓಕೆ, ಅದರ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ ಈ ಕೋರ್ಸಲ್ಲಿ ಔಟ್ಸೈಡ್ ಕರ್ನಾಟಕದವ್ರು ಯಾರೂ ಬರಲ್ಲ ಅಂದರೆ, ಇಲ್ಲ ಸ್ಪೆಷಲ್ ಕ್ಯಾಟಗರಿಯವರು ಯಾರೂ ಅಪ್ಲೈ ಮಾಡಿಲ್ಲ ಅಂದರೆ ಇವೆರಡು ಸೀಟ್ ಉಟ್ಕೊಳ್ಳುತ್ತೆ. ಓಕೆನಾ? ಸೊ ಇದನ್ನ ಮೇ ಬಿ ನಿಮ್ಮ ಕ್ಯಾಟಗರಿಯಲ್ಲಿ ಕೊಡ್ಬೋದು, ಅದು ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ. ಯಾರ್ದು ಹೈಯೆಸ್ಟ್ ಸ್ಕೋರ್ ಇರುತ್ತೆ ವಿತಿನ್ ಯೂನಿವರ್ಸಿಟಿ ಓದಿದ್ರೆ ಅವ್ರಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಎಲ್ಲ ಕ್ಯಾಟಗರೀಸ್ದು ನೋಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ MA ಇನ್ ಆರ್ಟ್ಸ್ ಇನ್ ಕೊಟ್ಟಿದ್ದಾರೆ, ಆ್ಯಂಡ್ MSc ಮಾಸ್ಟರ್ ಆಫ್ ಸೈನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳ್ತೀನಿ, ತುಂಬ ಜನ ಓದ್ತಿರೋದು ಬಯೋಕೆಮಿಸ್ಟ್ರಿಯಲ್ಲಿ ಟೋಟಲ್ ಇಂಟೇಕು 26 ಇದೆ. ಆ್ಯಂಡ್ SC ಕ್ಯಾಟಗರಿಗೆ 4 ಇದೆ, ಆ್ಯಂಡ್ STಗೆ 1 ಸೀಟ್ ಇದೆ. ಅದೇ ಥರ 2A 2B 3A 3B GM ಎಲ್ಲರಿಗೂ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಇಲ್ಲಿ ನೀವು ನೋಡೋದಾದರೆ, ಹಾಗೆ ಸ್ಟ್ಯಾಟಿಸ್ಟಿಕ್ಸಿಗೆ ಲಾಸ್ಟಲ್ಲಿ ರಿಮಾರ್ಕ್ಸ್ ಅಂತ ಬರೆದಿರ್ತಾರೆ. 4 seats ಆರ್ ಮಾರ್ಕ್ಡ್ ಫಾರ್ ದ ಅದರ್ ಯೂನಿವರ್ಸಿಟಿ ಕ್ಯಾಂಡಿಡೇಟ್ ಆ್ಯಸ್ ಪರ್ ದ UGC ಗೈಡ್ಲೈನ್ಸ್. ಫಸ್ಟ್ ನೀವು ವಿತಿನ್ ಯೂನಿವರ್ಸಿಟಿ ಅದರ್ ಯೂನಿವರ್ಸಿಟಿ ನೀವು ನೋಡ್ಕೊಳ್ಳಿ. ನಿಮ್ಮದು ಯೂನಿವರ್ಸಿಟಿ ಇವಾಗ ಬೇರೆ ಕಡೆ ಎಲ್ಲರೂ ಓದಿದ್ರೆ, ಫಾರ್ ಎಕ್ಸಾಂಪಲ್ ನೀವು ವಿತಿನ್ ಮೈಸೂರು ಯೂನಿವರ್ಸಿಟಿ ಅಂಡರ್ ಬರೋ ಕಾಲೇಜಸ್ಸಲ್ಲೇ ನಿಮ್ಮದು ಬ್ಯಾಚುಲರ್ಸ್ ಮುಗಿಸಿದ್ರೆ ನೀವು ವಿತಿನ್ ಕರ್ನಾಟಕ ವಿತಿನ್ ಯೂನಿವರ್ಸಿಟಿಗೆ ಸೇರ್ಕೊತೀರಾ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ ಬೇರೆ ಯೂನಿವರ್ಸಿಟೀಸ್ಗಳಲ್ಲಿ ಓದಿದ್ರೆ ಆವಾಗ ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ ಅನ್ನೋ ಕ್ಯಾಟಗರಿಗೆ ಸೇರ್ಕೊತೀರಾ. ಓಕೆನಾ? ಸೊ ಇಲ್ಲಿ ಏನು ಹೇಳಿರೋದು ಅದರ್ ಯೂನಿವರ್ಸಿಟಿ ಅಂತ. ಸೊ ಇವಾಗ 4 ಸೀಟ್ ಅದರ್ ಯೂನಿವರ್ಸಿಟಿ ಅವರಿಗೆ ರಿಸರ್ವ್ ಮಾಡಿ ಬಿಟ್ಟಿರ್ತಾರೆ. ಅದು ಸ್ಟಾರ್ಟಿಂಗ್ ಇವಾಗ ನೀವು ಅದರ್ ಯೂನಿವರ್ಸಿಟಿ ಅಂಡರ್ ಕ್ಯಾಟಗರಿಗೆ ಬಂದರೆ ಸ್ಟ್ಯಾಟಿಸ್ಟಿಕ್ಸ್ ಬರೆದಿದ್ರೆ ನೀವು ನೋಡ್ಕೊಳ್ಳಿ, ರ್ಯಾಂಕಿಂಗ್ ಬಿಡ್ತಾರೆ ಅಲ್ವಾ, ಮೇ ಬಿ ಬೈ ನೆಕ್ಸ್ಟ್ ವೀಕ್ ಬಿಡ್ತಾರೆ. ನೀವು ಎಷ್ಟನೇ ಸ್ಕೋರಲ್ಲಿದ್ದೀರಾ ಟಾಪಲ್ಲಿ ಅಂತ ನೋಡಿ. ಇನ್ ಕೇಸ್ ಏನೇನೋ ನೀವು 3rd 2nd ಎಲ್ಲ ಬಂದರೆ ನಿಮಗೆ ಸೀಟ್ ಸಿಗುತ್ತೆ, ಡೌಟೇ ಇಲ್ಲ. ಓಕೆನಾ? ಇಫ್ ಇನ್ ಕೇಸ್ ನಿಮಗೆ ಇನ್ 5 6 ಆ ಥರ ಬಂದಿದ್ರು ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇಲ್ಲ ಅಂದರೂ ನಿಮಗೆ ಸ್ಕೀಮ್ ಬಿ ಸಿಗುತ್ತೆ. ಹಂಗೆ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದರೆ ಸ್ಕೀಮ್ ಬಿದು ಇದೆ. ಇಲ್ಲಿ
ಇಲ್ಲೂ ಮೆನ್ಷನ್ ಮಾಡಿರ್ತಾರೆ ಎಷ್ಟು ರಿಸರ್ವೇಷನ್ ಇದೆ ಆ್ಯಂಡ್ ಎಷ್ಟು ಸೀಟ್ಸ್ ಇದೆ ಅಂತ. ಫಸ್ಟ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಅಂಬೇಡ್ಕರ್ ಸ್ಟಡೀಸ್ ನೋಡಿದಾಗ ಅಲ್ಲಿ ಸ್ಕೀಮ್ ಇದೆ 25 ಸೀಟ್ಸ್ ಇತ್ತು. ಇಲ್ಲಿ ನೋಡಿ ಸ್ಕೀಮ್ ಬಿದು 14 ಸೀಟ್ಸ್ ಇದೆ. ಸೊ ಎಷ್ಟೆಷ್ಟು ಇಲ್ಲಿ STಗೆ ಇಲ್ಲಿ ಸ್ಕೀಮ್ ಬಿ ಅಲ್ಲಿ ಇಲ್ಲವೇ ಇಲ್ಲ, SCಗೆ ಇದೆ ಆ್ಯಂಡ್ 3A 3B ಜನರಲ್ ಕ್ಯಾಟಗರಿಯವರಿಗೆ 5 ಇದೆ. ಸೊ ಟೋಟಲ್ ಇಂಡೆಕ್ ಎಷ್ಟಿರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಗ್ರ್ಯಾಂಡ್ ಟೋಟಲ್ ಯಾರ್ಯಾರಿಗೆಲ್ಲ ಎಷ್ಟೆಷ್ಟಿದೆ. ಸೊ ಇಲ್ಲೋಗಿ ನಿಮ್ಮದು ಕೋರ್ಸಸ್ನ ನೋಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಕ್ಯಾಟಗರಿ ಅಂಡರ್ ಬರ್ತೀನಿ, ನನಗೆ ಎಷ್ಟು ಸೀಟ್ ಸಿಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ ಕೆಳಗೆ, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಓಪನ್ ಮಾಡಿದರೆ ಇನ್ ಕೇಸ್ ನೀವು ಅಫಿಲಿಟೇಟೆಡ್ ಕಾಲೇಜಸ್ಸಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಯಾವುದಾದ್ರೂ ಕೋರ್ಸಲ್ಲಿ, ಸೊ ಅದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಮಹಾರಾಜಾಸ್ ಕಾಲೇಜ್ MSc ಇನ್ ಮಾಸ್ಟರ್ ಆಫ್ ಸೈನ್ಸ್ ಬಿಟ್ಟಿದ್ದಾರೆ ಮಹಾರಾಜ ಕಾಲೇಜಸ್ ಅವ್ರದ್ದು. ಕ್ರಿಮಿನಾಲಜಿ ಫೊರೆನ್ಸಿಕ್ ಸೈನ್ಸ್ ತುಂಬ ಜನ ಏನು ಜಾಯ್ನ್ ಆಗಬೇಕು ಅಂತ ಇದ್ದೀರಾ. ಆ್ಯಂಡ್ ಈ ಸಲ ಲಾಸ್ಟ್ ಟೈಮಿಂದನೇ ಇದು ಮಾಡಿಬಿಟ್ಟಿದ್ದಾರೆ, ಏನು ಅಫಿಲಿಟೇಟೆಡ್ ಕಾಲೇಜಸಲ್ಲಿ ಬರೀ ಸ್ಕೀಮ್ ಬಿ ಇಟ್ಟಿದ್ದಾರೆ. ಓಕೆನಾ, ಮೇ ಬಿ ಹಂಗಂದರೆ ನಾರ್ಮಲ್ ಪೇಮೆಂಟ್ ಸೀಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಕ್ರಿಮಿನಾಲಜಿಗೆ ಇಂಟೇಕ್ 28 ಇದೆ ಆ್ಯಂಡ್ ಕ್ಯಾಟಗರಿ ವೈಸ್ ಎಷ್ಟೆಷ್ಟಿದೆ ಅಂತ ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿ. ಸೊ ಫಾರ್ ಎಕ್ಸಾಂಪಲ್ GM ಅಂಡರ್ ಬರ್ತೀರಾ ಅಂತ ಅಂದ್ಕೊಳ್ಳಿ ನೀವು. ಓಕೆನಾ, ಜನರಲ್ ಕ್ಯಾಟಗರಿ ಅಂಡರ್ ಬಂದಾಗ ನಿಮ್ಮದು ರ್ಯಾಂಕಿಂಗ್ ಅಲ್ಲಿ ಸ್ಟಾರ್ಟ್ ಆದಾಗ ನೀವು ಅಟ್ಲೀಸ್ಟ್ 11th ಒಳಗಿದ್ದರೆ, ಇವಾಗ ಎಲ್ಲರೂ GM ಯಾರಾದ್ರು ಅಲ್ಲಿ ಕ್ಯಾಟಗರಿನೂ ಮೆನ್ಷನ್ ಮಾಡಿರ್ತಾರೆ ರ್ಯಾಂಕಿಂಗ್ ಲಿಸ್ಟಲ್ಲಿ. ಓಕೆನಾ, ನೀವು GM ಕ್ಯಾಟಗರಿಯಲ್ಲಿ 11th ಒಳಗಿದ್ದೀರಾ ಅಂತ ಅಂದರೆ ನಿಮಗೆ ಸೀಟ್ ಸಿಗುತ್ತೆ ಅಂತ. ಇಲ್ಲ 12th ಹಂಗೇನಾದರೂ 13th ಇಲ್ಲ ತುಂಬ 15th ಐ ಡೋಂಟ್ ನೋ, ಅವ್ರು ತೊಗೊಂಡ್ರೆ ತೊಗೋಬೋದು. ಯಾಕಂದರೆ ಸ್ಕೀಮ್ ಬಿ ಇಲ್ಲ. ನಾವು ಜಾಯ್ನ್ ಆಗುವಾಗ ಹೇಗಾಗೋಯ್ತು ಅಂದರೆ ಅಫಿಲಿಟೇಟೆಡ್ ಕಾಲೇಜಸ್ಸಿಗೆ ಜಾಯ್ನ್ ಆಗ್ತೀರಾ ನೀವು, ಅಪ್ಲಿಕೇಶನ್ ಹಾಕಿ ಬರ್ದು ನಮ್ಗೆ ಎಕ್ಸಾಮ್ ಇತ್ತು ಬರ್ದು ಜಾಯ್ನ್ ಆಗ್ತೀರಾ. ಓಕೆನಾ, ಸ್ಕೀಮ್ ಬಿ ಅಲ್ಲೇ, ಯಾಕಂದರೆ ಸ್ಕೀಮೇ ತೆಗ್ದುಬಿಟ್ಟಿದ್ದಾರೆ. ಸೊ ಇಫ್ ಇನ್ ಕೇಸ್ ಇಷ್ಟು ಜಾಯ್ನ್ ಆಗಿದ್ಮೇಲೆ ಮತ್ತೆ ಯಾರಾದರೂ ಕಾಲೇಜಿಗೆ ಬಂದು ನಿಮ್ಮ ಫಾರ್ ಎಕ್ಸಾಂಪಲ್ ಮಹಾರಾಜಾಸ್ ಕಾಲೇಜಿಗೆ ಬಂದು ಅಪ್ಲಿಕೇಶನ್ ಹಾಕಿ ಅವರು ಪೇಮೆಂಟ್ ನಾರ್ಮಲ್ ಡೈರೆಕ್ಟಾಗಿ ಜಾಯ್ನ್ ಆಗ್ತಾರೆ ಮ್ಯಾನೇಜ್ಮೆಂಟ್ ಅಂದರೆ ಹಂಗೂ ಕೊಟ್ಟಿದ್ರು. ಓಕೆನಾ, ಅದು ಎಲ್ಲ ಕಡೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಸ್ಕೀಮ್ ಬಿಯಲ್ಲಿ ಮೆಜಾರಿಟಿ ಸೀಟ್ಸ್ ಇರುತ್ತೆ. ಕಾಂಪಿಟೇಷನ್ ಇರೋ ಕೋರ್ಸಸ್ಸಿಗೆ ಐ ಡೋಂಟ್ ನೋ, ಒಂದ್ಸರಿ ಅವತ್ತಿನ ದಿನ ನಿಮಗೆ ಹೆಂಗಿದ್ರು ಅಡ್ಮಿಷನ್ ಮಾಡ್ಕೊಳ್ಳೋ ದಿನ ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ದು ಕೊಟ್ಟಿದ್ದಾರೆ MCOM ಆ್ಯಂಡ್ ಯುವರಾಜಾಸ್ ಕಾಲೇಜ್ದು ಕೊಟ್ಟಿದ್ದಾರೆ MSc ಕೆಮಿಸ್ಟ್ರಿ ಮತ್ತು ಫುಡ್ ಸೈನ್ಸ್ದು ಕೊಟ್ಟಿದ್ದಾರೆ. ಇಲ್ಲಿ ಇಂಟೆಕ್ 40 ಹಾಕಿದ್ದಾರೆ. ಸೊ ಲೈಕ್ ದಿಸ್ ನೀವು ನಿಮ್ಮದು ಕ್ಯಾಟಗರಿದು ನೋಡ್ಕೊಳ್ಬೇಕು. ಸೊ ಇದು ನೋಡ್ಕೊಳ್ಳೋದ್ರಿಂದ ನಿಮಗೆ ಬೇರೆ ಕಾಲೇಜಿಗೆ ನಾನು ಅಪ್ಲೈ ಮಾಡಬೇಕಾ ಇಲ್ಲ ಈ ಕಾಲೇಜಲ್ಲೇ ಸಿಗುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೂ ತುಂಬ ಜನ ನಿಮ್ಮ ಹಾಸ್ಟೆಲ್ದು ಹೇಗೆ ಇರುತ್ತೆ ಅಂತ ಎಲ್ಲ ಕೇಳ್ತಿದ್ದೀರಾ. ಇಫ್ ಇನ್ ಕೇಸ್ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಬೇಕು ಹಾಸ್ಟೆಲ್ದು, ಯಾಕಂದರೆ ಸ್ವಲ್ಪ ಜನ ಕೇಳಿದ್ದೀರಾ ಅಷ್ಟೇ, ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ಸೊ ಆವಾಗ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡ್ಬೋದು. ಓಕೆನಾ, ಇದು ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.